ಆತ ಆರೋಪಿ ಇಲ್ತಾಸ್ ರಾಹುಲ್ ಗಾಂಧಿ ಜೊತೆ ಇರುವಂಥ ಫೋಟೋ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಆರೋಪಿ ಇಲ್ತಾಸ್ ಜೊತೆ ರಾಹುಲ್ ಗಾಂಧಿ ಇತ್ತು. ಆಮೇಲೆ DKಶಿ ಅವರ ಜೊತೆ ಇದ್ದಂಥ ಫೋಟೋ ಕೂಡ ಭಾಳ ವೈರಲ್ ಆಗ್ತಾ ಇದೆ. BJP ಪಾಳೇನೇ ಅದನ್ನು ವೈರಲ್ ಮಾಡುತ್ತೆ. ನೋಡಿ ಅಲ್ತಾಫ್ ಹಿಂಗಿದ್ದಾನೆ ನೋಡಿ ಅಂತಂದ್ಬಿಟ್ಟು. ಪಾಕಿಸ್ತಾನ ಜಿಂದಾಬಾದ್ ಅಂದೇ ಇಲ್ಲ, ಅವರು ಅಮಾಯಕರು ಅಂತ ಭಾಳ ದೊಡ್ಡ ಗಲಾಟೆ ಆಯ್ತಲ್ಲ. ಆ ಮೂವರ ಪೈಕಿ ಒಬ್ಬ ಇಲ್ತಾಸ್, ಈಗ ಈತ ಅರೆಸ್ಟ್ ಆಗಿದ್ದಾನೆ. ಇವತ್ತು ಇದು ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಬನ್ನಿ ಈಗ ಪಾಕಿಸ್ತಾನ ಪರ ಘೋಷಣೆ ಬಗ್ಗೆ ಮಾತಾಡೋಣ. ಇನ್ನು ಪಾಕಿಸ್ತಾನ ಪರ ಘೋಷಣೆ ಕೂಗೇ ಇಲ್ಲ, ಅವರು ಅಮಾಯಕರು ಅಂತ ಹೇಳ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೊನೆಗೂ ಸತ್ಯ ದರ್ಶನವಾಗಿದೆ. ಆರೋಪಿಗಳನ್ನು ಬಂಧನ ಮಾಡಿಯೂ ಆಗಿದೆ, ಅಲ್ಲದೆ ತನಿಖೆ ನಡೆಸಲು ಕೂಡ ಮುಂದಾಗಿದ್ದಾರೆ. 27ನೇ ತಾರೀಕಿನಿಂದ ಇವತ್ತಿನ ತನಕ ನಡೆದಂಥ ಕಂಪ್ಲೀಟ್ ಪ್ರಹಸನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಬಾಗಿದೆ. ಪರಮ ಪವಿತ್ರ ವಿಧಾನಸೌಧದಲ್ಲೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದಿದ್ದ ಆರೋಪದ ಮೇಲೆ ಮೂವರನ್ನ ಬಂಧಿಸಲಾಗಿದೆ. ಪೊಲೀಸರು FSL ಆಧಾರವಾಗಿಟ್ಟುಕೊಂಡು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ವಿಚಾರವನ್ನ ಇಲ್ಲಿ ಬಹಿರಂಗಪಡಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಈಗಾಗಲೇ ನಾವು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಏನು ನಮಗೆ ಲಭ್ಯ ಇರತಕ್ಕಂಥ ಸ್ಯಾಂಪಲ್ನ ಕಳಿಸ್ಕೊಟ್ಟಿದ್ದೇವೆ. ಅದರ ವರದಿ ಬಂದ ಮೇಲೆ ನಾವು ಆ್ಯಕ್ಷನನ್ನು ತಗೊಳ್ತೀವಿ. ಒಂದು ವೇಳೆ ಆ ವರದಿಯಲ್ಲಿ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಕಠಿಣವಾದಂಥ ಕ್ರಮವನ್ನು ತಗೊಳ್ತೀವಿ. ಕಾನೂನು ಪ್ರಕಾರ ಏನೆಲ್ಲ ಕ್ರಮ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಘೋಷಣೆ ಸತ್ಯ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಒಪ್ಪಿಕೊಂಡ್ರೆ ಧ್ವನಿ ಇನ್ನೂ ವಿಭಿನ್ನವಾಗಿ ಕೇಳಿಸುತ್ತಿದೆ ಎಂದು DCM DK ಶಿವಕುಮಾರ್ ಹಳೆ ವರಸೆಯನ್ನೇ ಮತ್ತೆ ಎತ್ತಿದ್ರು. ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು, ಅದಕ್ಕೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ಯಾರು ಏನು ಎತ್ತ ಅಂತ. ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನೀವು ಮಾತಾಡ್ದಂಗಲ್ಲ, ಕಿರ್ಚ್ದಂಗೆ ಆಗಬೇಕಲ್ಲ. ಅವರು ಜಿಂದಾಬಾದ್ ನಾಜೀರ್ ಜಿಂದಾಬಾದ್ ಹೇಳಿದ್ರ ಪಾಕಿಸ್ತಾನ ಜಿಂದಾಬಾದ್, ಅದು ತೀರ್ಮಾನ ಆಗಬೇಕಲ್ಲ. ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಪಾಕ್ ಪರ ಘೋಷಣೆ ಆರೋಪಿಗಳ ಬಂಧನವಾದರೂ ನಾಸೀರ್ ಹುಸೇನ್ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನ ನೀಡಲು ಹಿಂದೇಟು ಹಾಕಿದ್ದಾರೆ. ಅಂದು ಮಾಧ್ಯಮಗಳಿಗೆ ಧಮಕಿ ಹಾಕುವಾಗ ಇದ್ದ ಹುಮ್ಮಸ್ಸು ಈಗ ತಣ್ಣಗಾಗಿದೆ. ಕರ್ನಾಟಕ ಶಾಂತಿಯ ತೋಟ ಅಂತ ಕುವೆಂಪು ಹೇಳಿದ್ರು. ಆದ್ರೆ ಕಾಂಗ್ರೆಸ್ಸಿಗರು ಅಶಾಂತಿಯ ತೋಟ ಮಾಡಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಕರ್ನಾಟಕ ಒಂದು ರೀತಿ ಅಶಾಂತಿಯ ತೋಟ ಆಗ್ತಾ ಇದೆ. ಈ ಅಶಾಂತಿಯ ತೋಟದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮತ್ತು ರಕ್ತದ ಕಲೆಗಳು ಕಾಣ್ತಾ ಇದೆ. ಕುವೆಂಪು ಅವರು ಕರ್ನಾಟಕವನ್ನು ಶಾಂತಿಯ ತೋಟ ಅಂತ ಹೇಳಿದರು. ಕಾಂಗ್ರೆಸ್ ಅವರು ಅದು ಅಶಾಂತಿಯ ತೋಟವನ್ನು ಮಾಡಿದ್ದಾರೆ ಈಗಾಗಲೇ. ನಿನ್ನೆ 3 ದುಷ್ಕರ್ಮಿಗಳನ್ನ ಬಂಧಿಸಿದ ಬೆನ್ನಲ್ಲೇ ಮಂಡ್ಯದಲ್ಲಿ 2 ವರ್ಷದ ಹಿಂದಿನ ಪ್ರಕರಣಕ್ಕೆ ಜೀವ ಬಂದಿದ್ದು ಬಿಜೆಪಿ ಕಾರ್ಯಕರ್ತರೊಬ್ಬರನ್ನ ಬಂಧಿಸಲಾಗಿದೆ. ಮಂಡ್ಯದ ಸಂಜಯ ವೃತ್ತದಲ್ಲಿ ನಡೆದಿದ್ದ ಪ್ರತಿಭಟನೆಯ ವೇಳೆ ಡನಾಯಕನಪುರ ರವಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಕೂಗಿದ್ರು. ಇದೀಗ ರವಿಯನ್ನ ಬಂಧಿಸಲಾಗಿದೆ. ಕೆಲವರು ಕೇಳ್ತಾ ಇದ್ರು, ಅಲ್ಲಿ ಮಂಡ್ಯದಲ್ಲಿ ಘೋಷಣೆ ಕೂಗಿದ್ರಲ್ಲ BJP ಅವರು ಯಾಕೆ ತೋರಿಸ್ತಾ ಇಲ್ಲ ಅಂತ. ತೋರಿಸಿದ್ದೀವಿ, ಬಂಧನ ಆಗಿದೆ ಅವರು. ಅಲ್ಲಿ BJP ಕಾಂಗ್ರೆಸ್ ಬರೋದಿಲ್ಲ. ಆ ಥರ ಮಾತಾಡಿದರೆ ಅಷ್ಟೇ. ಕಾಂಗ್ರೆಸ್ ಇದನ್ನು ಯಾವ ರೀತಿ ತಗೊಳುತ್ತೆ? ಎಡವಟ್ಟಾಗಿದೆ, ತಲೆ ಕೆಟ್ಟೋಗಿದೆ ಕಾಂಗ್ರೆಸ್ ಪಾಳಯಕ್ಕೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಏನು ಬಂತು? ಒಂದು ಕಡೆ ಪಾಕ್ ಪರ ಘೋಷಣೆ, ಮತ್ತೊಂದು ಕಡೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ. 2 ದಿವಸಗಳ ನಡುವೆ ನಡೆದು ಎರಡೂ ಕೇಸ್ ನಿಭಾಯಿಸುವಲ್ಲಿ ಒಂದು ರೀತಿಯಲ್ಲಿ ಹಿನ್ನಡೆ ಆದಂಗೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಹಿನ್ನಡೆ ಜೊತೆ ಒಂದು ಕಡೆ ಜಿಂದಾಬಾದ್ಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಾಗಿದೆ. ಕಾಂಗ್ರೆಸ್ಗೆ ಶತಪ್ರಯತ್ನ ಮಾಡಿದೆ. ಸಿದ್ದರಾಮಯ್ಯ DK ಶಿವಕುಮಾರ್ ಸುರ್ಜೇವಾಲಾ ಸಭೆ ಮೇಲೆ ಸಭೆ ಮಾಡಿದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಒಂದು, ಪಾಕ್ ಜಿಂದಾಬಾದ್ ಅಂದಿಲ್ಲ ಅಂತ ಪ್ರಿಯಾಂಕರ್ಗೆ ಪ್ರಿಯಾಂಕರ್ಗೆ ಒಂದು ಬ್ಯಾಟಿಂಗ್ ಮಾಡಿದ್ರು. ಯಾವಾಗ FSL ರಿಪೋರ್ಟ್ ಬಂತು ಹಿಟ್ ವಿಕೆಟ್ ಆಗೋಗ್ಬಿಟ್ರು.
ಹಿಟ್ ವಿಕೆಟ್. ಸುದ್ದಿನೇ ಇಲ್ಲ ಈಗ. ಯಾಕಷ್ಟು ಸಮರ್ಥಿಸ್ಕೊಂಡ್ರೋ ಗೊತ್ತಿಲ್ಲಪ್ಪ. ನಾವೇನೋ ಮೀಡಿಯಾದವರು ಕೂಡ ಅವ್ರು ಹೇಳಿದ್ದಾರೆ ಹಂಗೆ ಕೇಳಿ ಬಂತಪ್ಪ ಕೊಡ್ರಿ. ಯಾಕಂದರೆ ಪಾಕ್ ಪರ ಘೋಷಣೆ ಸತ್ಯ ಎಂದಿತ್ತು ಖಾಸಗಿ FSL ವರದಿ, ಅದನ್ನು ನಮೂದು ಬೇಡ. ಆದರೆ ಯಾವಾಗ ಪೊಲೀಸರು ಅರೆಸ್ಟ್ ಮಾಡಿದ್ರು ನಾವು ಸರ್ಕಾರಿ FSL ವರದಿ ಹಿನ್ನೆಲೆಯಲ್ಲಿ ಬಂಧಿಸಿದ್ದು ಅಂತ ಹೇಳಿದರು. ಪೊಲೀಸರಿಂದ 3 ಬಂಧನವಾದಾಗ ಸರ್ಕಾರಕ್ಕೆ ಮುಖಭಂಗ ಆಯಿತು. ಇನ್ನು ರಾಮೇಶ್ವರಂ ಕೆಫೆ ಏನಪ್ಪ, NIA ಕೊಟ್ಟಿದ್ದಾರೆ, CCB ಕೊಟ್ಟಿದ್ದಾರೆ, SIT ಮಾಡ್ತೀನಿ ಅಂತ ಹೇಳಿದ್ದಾರೆ, ಏನು ಪ್ರಾಬ್ಲಮ್? ಸ್ಫೋಟದ ಆರೋಪಿಯನ್ನು ಇನ್ನೂ ಕೂಡ ಬಂಧಿಸಿಲ್ಲ. ಇಂಟೆನ್ಸಿಟಿ ಹೆಂಗೆ ಗೊತ್ತಾ? ಸ್ಫೋಟದ ಆರೋಪಿಯನ್ನು ಇನ್ನೂ ಬಂಧಿಸಿಲ್ಲ. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾನೆ ಇದೆ ವಿಪಕ್ಷಗಳು. ಕೇವಲ ವಿಪಕ್ಷಗಳು ತಗೊಳ್ಬೇಕು ಅಂತಲ್ಲ, ಈ ಬಾಂಬ್ ಸ್ಫೋಟ ಎಲ್ಲ ಆದಾಗ ಎಲ್ಲರೂ ತಗೋತಾರೆ. CM ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು, ಇಲ್ಲ ಅಂತಲ್ಲ. ಆದರೆ ಅರೆಸ್ಟ್ ಆಗಿಲ್ಲ. ಈಗ BJP ಯಾವ ರೀತಿ ಟೀಕೆ ಮಾಡ್ತಾ ಇದೆ ಅಂತಂದರೆ, ಟ್ವೀಟ್ ಮಾಡಿದ್ದಾರೆ. ಹೆಂಗೆ ಟ್ವೀಟ್ ಮಾಡಿದ್ದಾರೆ? ಏನಿವಾಗ ಅಂತ, ಏನಿವಾಗ ಅಂದರೆ ದರ್ಶೆ ಇದೆ ನಿಮಗೆ ಅಂತ ಟೀಕೆ ಮಾಡೋದು. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತೀವಿ, ಏನಿವಾಗ? ಮೌಲ್ಯಗಳಿಗೆ 10,000 ಕೋಟಿ ಕೊಡ್ತೀವಿ, ಏನಿವಾಗ? ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್, ಏನಿವಾಗ? ಇದು BJP ಟ್ವೀಟ್. FSL ವರದಿ ಸತ್ಯಾಸತ್ಯತೆ ತಿಳಿಸುವುದಿಲ್ಲ, ಏನಿವಾಗ? BJP ಟ್ವೀಟ್. ಸಾಲು ಸಾಲು ಟ್ವೀಟ್ ಮಾಡಿ ಟಕ್ಕರ್ ಕೊಡ್ತಾ ಇದೆ BJP. ಆದರೆ FSL ವರದಿ ಬಂದು 3 ಜನರ ಬಂಧನವಾದಾಗ ಸ್ವಲ್ಪ ಕಡಿಮೆ ಆಯಿತು ಫೋರ್ಸ್. ರಾಮೇಶ್ವರಂನಲ್ಲಿ ಏನು ಆರೋಪಿಯ ಬಂಧನ ಆದರೆ ಒಂದು ರೀತಿಯಲ್ಲಿ ಸಮಾಧಾನ ಬರಬಹುದು ಸರ್ಕಾರಕ್ಕೆ. ಇನ್ನು ರಾಜ ಹಂಗಾಗ್ಬಿಟ್ಟಿದೆ.